ನಿಖಿಲ್ ಅಣ್ಣ, ನಾವು ಒಂದು ಮಾತು ಹೇಳಕ್ ಬಯಸ್ತೀನಿ. ಮೊದಲು ನಾವೆಲ್ಲ ಮೆಂಬರ್ಶಿಪ್ ಮಾಡಾಡಿ ಅಣ್ಣಗೆ ಅಣ್ಣ, ಮೊದಲು ನಾವೆಲ್ಲ ಈ ರೀತಿ ಮೆಂಬರ್ಶಿಪ್ ಮಾಡ್ತಿದ್ದೆವು. ವಿಸಿಟಿಂಗ್ ಕಾರ್ಡ್ ಮ್ಯಾಗ ಹಳ್ಳಿ ಹಳ್ಳಿಗೆ ಹೋಗಿ ಫಾರ್ಮ್ ಮಾಡಿ ಪಕ್ಷ ಕಟ್ಟಿ. ಈಗ ನಮಗ ಎಲ್ಲ ಆಟೋ ಸಿಸ್ಟಮ್, ಮಿಸ್ ಕಾಲ್ ಮ್ಯಾಗ ನಂಬರ್ ಬರ್ತಾವ. ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗೊಂದಲ ಇರಬಾರ್ದು. ನಮ್ಮ ರೈತರ ಪಕ್ಷ ಎಲ್ಲ ಸಣ್ಣ ಸಣ್ಣ ಯಾರೇ ಕಾರ್ಯಕರ್ತರು ಇದ್ದರೂ ಕೂಡ ಒಂದು ಫ್ಯಾಮಿಲಿ ತರ ಅಷ್ಟು ಮಂದಿ ನಾವು ಒಬ್ಬರು ದೊಡ್ಡವರು ಒಬ್ಬರು ಸಣ್ಣವರು ಎಂಬ ಭಾವನೆ ಎಲ್ಲ ಇಲ್ಲಿ. ಎಲ್ಲರೂ ಕಲ್ತು ಒಕ್ಕಟ್ಟಿಗಂತ ಪಕ್ಷ, ಜನತಾದಳ ಸೆಕ್ಯುಲರ್ ಪಕ್ಷ ಬರ್ತಕ್ಕಂಥದ್ರಿಂದ ನೀವು ವಿಚಾರ ಮಾಡಬೇಕು. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರು ಅವ್ರು ನೋಡಿಗೆ ಅವ್ರಿಗೆ ಏಜ್ ಎಷ್ಟದ, ಅವಾಗ ಯಾಕೆ ವಿಚಾರ ಮಾಡತ್ತಾಗ ಅವ್ರಿಗೆ ಏನು ಕಮ್ಮದ ಹೇಳಿ, ಏನು ಕಮ್ಮದ ಹೇಳಿ. ಇವತ್ತು ನಮ್ಮ ಪಕ್ಷ ಉಳಿಬೇಕು, ನಮ್ಮ ಪಕ್ಷ ಕಾರ್ಯಕರ್ತರ ಕಷ್ಟ ಸುಖ ವಿಚಾರ ಮಾಡಬೇಕು. ಇಡೀ ರಾಜ್ಯದಾಗ ಈಗಾಗಲೇ ನಾವು ರಮೇಶ್ ಪಾಟೀಲ್ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪಗೆ ಬಂದು ಒಂದು ಮಾತು ಹೇಳ್ತಾ ಇದ್ದರು, ತಂದಿ ಜೊತೆಯಲ್ಲಿ ಬಿ ಇದ್ದರು. ಅದರ ನಂತರ ದೇವೇಗೌಡ ಸಾಹೇಬ್ರದ್ದು ಒಂದು ತಲೆ, ಅದಕ್ಕೆ ಬಂದು ಕುಮಾರ್ ಅಣ್ಣವ್ರ ತಲೆ, ಈಗ ನಿಖಿಲ್ ಕುಮಾರ್ ಅಣ್ಣವ್ರ ತಲೆ. ಅಂದ್ರೆ ನೋಡ್ರಿ ನಮ್ದು ಎಲ್ಲರಿಗೂ ಎಷ್ಟು ಭಾಗ್ಯ. ವಿಚಾರ ಮಾಡ್ಬೇಕು, 3 ತಲೆಮಾಗ ನಾವು ಕೆಲಸ ಮಾಡಕ್ಕ ಈ ಪಕ್ಷದಾಗ ಅವಕಾಶ ಸಿಕ್ಕ್ಯದ. ನೀವು ಯಾವುದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಹ್ಯಾಂಗ್ ಮಾಡ್ಬೇಕು ಚಿಂತಿದ ಕಾರ್ಯಕರ್ತರಿಗೆ. ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆಗೆ ಕೂಡೋಗಲ್ಲ. ನಾವೆಲ್ಲ ಸಂಘಟನಾದಾಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು. ಈಗಾಗಲೇ ನಮ್ಮ DCC ಬ್ಯಾಂಕದ ಮೊದಲಿಂದು ಅಧ್ಯಕ್ಷರಾಗಿದ್ದಂಥ ಉಮಾಕಾಂತ್ ನಾಗಮಪಲ್ಲಿ ಅವರು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ನಾ ಅಣ್ಣವ್ರೆ, ನಮ್ಮ ಬಂಡೆಪ್ಪಣ್ಣವರು ರೈತರ ಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲ ಪತ್ರಿಕಾ ಬಾಂಧವರಿದ್ರಿ. ಅವ್ರ ಬಳಿ ಇಷ್ಟು ಶಕ್ತಿ ಇದ, ಅವ್ರ ಬಿ ನಮ್ಮ ರಿಲೇಟಿವ್ ಆಗ ನಮ್ಮ ಅಣ್ಣೆ ಆಗ. ಆದರೆ ಶಕ್ತಿ ಸಿಕ್ಕಾಪಟ್ಟಿದ MP ಆಗ MLA ಆಗ. ಒಂದು BSSK ಫ್ಯಾಕ್ಟ್ರಿ ಯಾಕೆ ಉಳಿಯಲ್ ಹೋಗ್ಯದ ಅವ್ರ ಕೈಲಿ? ಸಿಂಪಲ್ ಕ್ವಶನ್. ನಮ್ಮ ರಾಜ್ಯದಾಗ ಒಂದು BSSK ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ? ಅವ್ರಿಗೆ ಮನಸ್ಸು ಮಾಡಿದ್ರು 1 ಗಂಟೆದಾಗ ಸ್ವಂತ ರೊಕ್ಕಲಿ ಹೊಸ ಫ್ಯಾಕ್ಟ್ರಿ ಚಾಲು ಮಾಡೋಂಥ ಶಕ್ತಿ ಇದೆ. ಆದಾಗ ನಮಗೆ ಮಲ್ತಾ ಎಪ್ಪಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ. ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ರೈತರಿಗೆ ಸೆಲೆಕ್ಟ್ ಒಳ್ಳೆ ಫ್ಯಾಕ್ಟ್ರಿ ಆಗ್ಬೇಕು. ಅದಕ್ಕೆ ಸೆಲೆಕ್ಟ್ ಸನ್ಮಾನ್ಯ ಕುಮಾರ್ ಅಣ್ಣವರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈ ಭಾಗದಾಗ ನಮಗೆ ಇಲ್ಲ, ಒಂದು ಪ್ರೈವೇಟ್ ಸೆಕ್ಟರ್ ಯಾರಿಗಾಗ ತಂದು ಫ್ಯಾಕ್ಟ್ರಿ ಹಾಕಿಸ್ಬೇಕು. ಇದ್ದಿಲ್ಲ ಅಂದ್ರೆ ಅಣ್ಣವ್ರೆ ಇಲ್ಲಿ ರೈತರು ಭಾಳ ಕಷ್ಟದಾಗ ಕಷ್ಟ. ನಾವು ನಿಮಗೆ ಹೇಳಿಲ್ಲ, ನಾವು ದೇವರಿಗೆ ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷದಾಗ ನಿಮಗೆ ಹೇಳ್ಬೇಕಾಗ್ತದೆ, ನೀವು ಹೋಗಲ್ಲಿ ಹೇಳ್ತೀರಿ. ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೆವು. ನಮ್ಮ ಕಾರ್ಯಕರ್ತರಿಗೆ ಭೀ ಕಷ್ಟ ಅದ ಅಣ್ಣ. ಎಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇರಲಿ, ಒಂದು ಪ್ರಾಬ್ಲಮ್ ಇರಲಿ, ನಮ್ಮ ಪಾರ್ಟಿದಾಗ ಎಷ್ಟು ಪದಾಧಿಕಾರಿ ಆಗ ಮೀಟಿಂಗ್ ಇದ್ದಾಗ ಫೋನ್ ಎತ್ತಾಗ, ಕಷ್ಟ ಬಂದಾಗ ಭೀ ಫೋನ್ ಎತ್ತಬೇಕು, ಅಟೆಂಡ್ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಏನು ಬೇಕದು ಮಾಡಿ ತೋರಿಸ್ತಾರೆ ಇತಿಹಾಸ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾ ಕೆಳಗೆ ಲೆವೆಲ್ದಿಂದ ಬಂದಿದ್ದೀನಿ ಸೂರ್ಯಕಾಂತ್ ಅಣ್ಣ, ಜಮಖಾನಿನೂ ಎತ್ತೀನಿ, ಪಾರ್ಟಿ ಆಫೀಸ್ದಾಗ ಝಾಡೂ ಹೊಡೆದೀನಿ, ಪೋಸ್ಟಾಗ ಹಚ್ಚೀನಿ. ಕಷ್ಟ ಕಾರ್ಯಕರ್ತರು. ನಾವೀಗ ಒಂದು ಎಲ್ಲಿ ಮೆಂಬರ್ಶಿಪ್ ಮಾಡಕ್ಕೆ ಹೋಗ್ತೇವೆ, ಅವ್ರು ಕೇಳ್ತಾರೆ ನಿಮ್ದು ಅಲೈನ್ಸ್ ಅದಾಗಿ ಹ್ಯಾಂಗೆ ಮಾಡ್ತೀರಿ, ನಿಮ್ಮ ಕ್ಯಾಂಡಿಡೇಟ್ ಬರ್ತದ ಬರಲ್ಲ. ಇವೆಲ್ಲ ಗೊಂದಲ ಭಾಳವ. ಆ ಗೊಂದಲ ಬಗ್ಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೇವೆ ನಿಖಿಲ್ ಅಣ್ಣವ್ರೀಗ. ನೀವು ಏನೇ ಡಿಸೈಡ್ ಮಾಡಿರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ನಮ್ಮ ಪಕ್ಷದಾಗ ಏನೇ ಇದ್ದಾಗ ನಾ ಕೈ ಜೋಡಿಸಿ ಮತ್ತೊಂದು ನಿಖಿಲ್ ಅಣ್ಣವ್ರಿಗೆ ಮನವಿ ಮಾಡ್ತೀನಿ. ನೀವು ಆಫೀಸ್ದಾಗ ಯಾರೇ ಫೋನ್ ಬರಲಿ, ಅದಕ್ಕೆ ಮೆಸೇಜಿಗೆ ಮೆಸೇಜ್ ನೀವು ಇಲ್ದಿಗೂ ಕೂಡ ನಿಮ್ಮ ಟೀಮ್ ಬಡವ್ರ ಸಲೇಕ, ನಮ್ಮ ಕಾರ್ಯಕರ್ತರಿಗೆ ಸಲೇಕ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಟೆಂಡ್ ಮಾಡಕ್ಕೆ ನಮ್ಮ ಪಾರ್ಟಿ ಆಫೀಸ್ ಒಳ್ಳೆ ಪಾರ್ಟಿ ಆಫೀಸ್ ಅಣ್ಣ. ನಮಗೆ ಅವಾಗ ಪಾರ್ಟಿ ಆಫೀಸ್ ಕಾಂಗ್ರೆಸ್ದವರು ನಮ್ಮ ಬಲಿಂದ ಕಸ್ಕೊಂಡ್ರು. ದೇವೇಗೌಡ ಸಾಹೇಬ್ರಿಗೆ ಕನಸಿತ್ತು, ಎಲ್ಲರೂ ನಾವೆಲ್ಲ MLA ಇದ್ದೆವು, ನಮ್ಮ ಕೈಲಿ ಸಾಧ್ಯ ಆಗಿದ್ದು ನಾವು ಕೊಟ್ಟು ಪಾರ್ಟಿ ಆಫೀಸ್ ಕಟ್ಟಿದೆವು. ಅಂಥ ಪಾರ್ಟಿ ಆಫೀಸ್ ಇವತ್ತ ಈ ರಾಜ್ಯದಾಗ ಒಂದು ಸಣ್ಣ ಸೆಕ್ಯುಲರ್ ಪಕ್ಷದಾಗ ಒಳ್ಳೆ ಪಾರ್ಟಿ ಆಫೀಸ್ ಇದೆ. ವಾರ್ ಮಾಡಿ ಮತ್ತು ಏನು ಸತ್ಯ ಇದೆ ನಮ್ದೆಲ್ಲ ಲೀಡರ್ಗಳಿಗೆ ತಗೋತೀರಿ ನೀವು. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಸೆಪ್ರೇಟ್ ಕೂಡಿಸ್ಕೊಂಡು ಅವ್ರ ಕಷ್ಟ, ಅವ್ರಿಗೆ ಒಂದು ಶಕ್ತಿ, ಅವ್ರದ್ದು ಕೂಡ ಅನಿಸಿಕೆ ತಾವು ಕೇಳಿಗೆ ಅಂತ ಮನವಿ ಮಾಡಿ ಇವತ್ತು ಬೀದರ್ದಿಂದ ತಾವು ಚಾಲು ಮಾಡಿರಿ. ನಮ್ಮದು ಒಂದೇ ಆಸೆ ನೋಡ್ರಿ, ಬೀದರ್ಗೆ ಬಂದಾಗ ನಾವೆಲ್ಲರೂ ಶಕ್ತಿ ತುಂಬಲಕ್ಕೆ ಇವತ್ತು ಪ್ರಮಾಣ ಮಾಡ್ತೇವೋ ಇಲ್ಲ? ಕೈ ಎತ್ತ ಹೊಸು ಮಂದಿ ಬರ್ತಕ್ಕಂಥದಿಂದಾಗ
ಸನ್ಮಾನ್ಯ ಕುಮಾರ ಸ್ವಾಮೀಜಿಯವರು ಸೆಂಟ್ರಲ್ದಾಗ ಮಿನಿಸ್ಟರ್ಗ ನಾವು ಒಂದು ಮನವಿ ಮಾಡ್ತೀನಿ. ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಬಂಡೆ ಪಣ್ಣೋಗು ಪಾಪ ನಮಗೆ ಒಂದೊಂದು ಭಾಗ ದುಃಖ ಬೀಳ್ತದೆ. ಬಂಡೆ ಪಣ್ಣೋಗಿಗೆ ನೋಡಿ ನಮ್ಮ ಕಲ್ಯಾಣ ಕರ್ನಾಟಕದಾಗ ಮಲ್ತಾಯಿ ಯಾಗೂ ಕೇಳೋಗಿಲ್ದಂಗೆ ಆಗ್ಯದ ನಿಖಿಲಣ್ಣ. ಅದಕ್ಕೆ ಬಂಡೆ ಪಣ್ಣೋಗಿ ಒಂದು ಏನಾಗ ಚಾನ್ಸ್ದಾಗ ಒಂದು ಸೆಂಟ್ರಲ್ದಾಗ ಮಿನಿಸ್ಟರ್ ಚೇರ್ಮನ್ ಅದು ಯಾವ್ದಾಗ ಸಿಕ್ತಂದಾಗ ನಾವು ಒಂದು 40 ಮಂದಿ ಒಂದೇ ಗಾಡಿಯಾಗ ಓಡಾಡ್ತೇವೆ. ಪಾರ್ಟಿ ಸಂಘಟನೆ ಮಾಡಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ಮತ್ತೊಂದು ಏನೇ ಇದ್ದಾಗೂ ಕೂಡ ಈ ಭಾಗದಾಗ ಗುಲ್ಬರ್ಗಾದಾಗ ಅಣ್ಣ ನಾವು ಇದ್ದಾಗ 6 MLA, ಇಲ್ಲಿ ಬೀದರ್ ಡಿಸ್ಟಿಕ್ದಾಗ 4 MLA JDS ಬಂಡೆಪ್ಪಣ್ಣವರು. ನಾವು ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ಗೆ ಇವತ್ತು ನೆನೆಸ್ಕೋಬೇಕಾಯ್ತದೆ. ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ರೀಗ ನಾವೆಲ್ಲರೂ ಸಂಘಟನೆದಾಗ ಏನೇ ಒಂದು ಕಾರ್ಯಕ್ರಮ ಇತ್ತು, ರಾಜ್ಯ ಕಾರ್ಯಕ್ರಮ, ಜಿಲ್ಲಾ ಕಾರ್ಯಕ್ರಮ, ಹೋರಾಟ, ಎಲ್ಲ ವಿಂಗ್ದ ಅಧ್ಯಕ್ಷರು, ಮಹಿಳಾ ವಿಂಗ್, ಜಿಲ್ಲಾದಾಗ ಒಂದು ಟೀಮ್ ಮಾಡಿ ನಾವು ಕೋಆರ್ಡಿನೇಷನ್ ಮಾಡಿ ಹಳ್ಳಿ ನೆನಪಿಡ್ಬೇಕು. ಅದೇ ರೀತಿ ನಮ್ದು ಎಲ್ಲರದು ಕರ್ನಾಟಕದಾಗ ರೈತರು ಬಡೋಗ ಆಶೀರ್ವಾದದಿಂದ ನಾವು ಮನವಿ ಮಾಡ್ತೇವೆ, ದೇವರಿಗೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ನಿಖಿಲ್ ಕುಮಾರಸ್ವಾಮಿ ಅಣ್ಣಗ ಉಪ ಮುಖ್ಯಮಂತ್ರಿ ಆಗಲ್ಲ, ಯಾರು ತಪ್ಪಿಸ್ಲಕ್ಕಾಗಲ್ಲ ಸಾಹೇಬ್ರೆ. ನೀವು ಕನ್ಫ್ಯೂಸ್ದಾಗ ಇರಬೇಡ್ರಿ. ಏನಾಯ್ತದೋ ಪಾರ್ಟಿ ಉಳಿತದ. ಕಲ್ಯಾಣ ಕರ್ನಾಟಕ ಭಾಗದಾಗ 41 MLA ಇದ್ದಾಗ ಬಂಡೆಪ್ಪಣ್ಣಗೆ 41ದಾಗ ನಾವು ಪ್ರಾಪರ್ ಆಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದೆವು ಅಂದಾಗ 8 ಹಿಡಿದು 10 ಸೀಟ್ ನಾವು ಗೆಲ್ಲಕ್ಕ ನಮ್ಮ ಜಾತ್ಯತೀತ ಜನತಾದಳದ ಶಕ್ತಿ ಇದೆ. ಆ ಶಕ್ತಿಗ ಎಲ್ಲಿ ಕಡಿಮದ, ಎಲ್ಲಿ ತಪ್ಪಲತ್ತದ ಅಲ್ಲಿ ದೊಡ್ಡೋಗ ಆಶೀರ್ವಾದ, ಕುಮಾರಣ್ಣವ್ರ ಆಶೀರ್ವಾದ, ನಿಖಿಲ್ ಕುಮಾರಣ್ಣವ್ರ ಆಶೀರ್ವಾದ ತಗೊಂಡು ನಾವು ಮುಂದುವರೆಗಿ ಅಂತ ಹೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಶುಭಕ್ಕೋಗಿ ಬೀದರ್ದಾಗ ಬರ್ಲಕ್ಕ ಮಳಿ ಬಂತು ಅಂದ್ರೆ ಶುಭ ಲಕ್ಷಣ. ಅದಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸಿ ಅವ್ರದ್ದೇನು ವಿಚಾರ ಇದ್ದವ ಮೆಂಬರ್ಶಿಪ್ ಅದಕ್ಕೆ ಸಕ್ಸಸ್ಫುಲ್ ಬೀದರ್ ಡಿಸ್ಟಿಕ್ದಾಗ ಹೆಚ್ಚಿನ ಸಂಖ್ಯೆದಾಗ ಮಾಡಾಗಿ ನಮ್ಮದು ಒಂದು ಕ್ಯಾಂಡಿಡೇಟ್ ಇತ್ತಣ. ನನಗೆ ಐನ್ ಟೈಮ್ದಾಗ ಯಾಕೋ ಅದು ನನ್ನ ಹಣೆ ಭಾಗದಾಗ ಇದ್ದಿಲ್ಲ. ಈ ಸಲ 2023 ಆ 1400 ತೊಗೊಂಡದು ಟಿಕೆಟ್ ಮಾಡಿಬಿಟ್ಟು ಸೇಲ್ ಮಾಡಿ ಓಡೋಯ್ತು ನನ್ನ ಕ್ಯಾಂಡಿಡೇಟ್. ಆದರೂ ನಾವು ಪಕ್ಷಕ್ಕೆ ನಾವು ಈಗ ಇದೆಯಲ್ಲ ಬಿಟ್ಟು ಹೋಗಳಿನೂ ಕೂಡ ದೊಡ್ಡವರಿಗೆ ಹೇಳಿ, ಕುಮಾರಣ್ಣವ್ರಿಗೆ ಹೇಳಿ ನನ್ನ ಕಷ್ಟ ಅದ, ನಾನು ಲಿಂಗಾಯತ್ ಮನುಷ್ಯ ಇದ್ದೀನಿ ಅಂತ ಹೇಳಿ ಬಿಟ್ಟು ಹೋಗಿದ್ದೀನಿ. ಮತ್ತು ಬಂದೀನಿ. ಈ ಸಲ ನಮ್ಮಲ್ಲಿ ಬಸವ ಕಲ್ಯಾಣದ ಕ್ಯಾಂಡಿಡೇಟ್ ಇದ್ದಿಲ್ಲ. ಮುಂದೆ ಬರ್ತಕ್ಕಂಥದ್ದಿಂದಾಗ ನೀವು ಏನು ಆದೇಶ ಕೊಡ್ತೀರಿ ಇಲ್ಲ, ನಿಮಗೆ ಬಸವ ಕಲ್ಯಾಣದಿಂದ 12ನೇ ಶತಮಾನ ಅನುಭವ ಮಂಟಪದ ಯಾವಾಗೂ ಏನು ಹೇಳೋದು ನೀವು ಬಸವ ಕಲ್ಯಾಣದಿಂದ ಗೆಲ್ಲಕ್ಕ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ. ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.